ಚೈನಾಕ್ಕೂ ಹಿತಾಸಕ್ತಿ ಅದ. ಯಾಕಂದರೆ ಇರಾನನ್ನು ಬಿಟ್ಟುಕೊಟ್ರೆ ಆ ದೇಶದ 90% ಎಣ್ಣೆಯನ್ನು ಅವ್ರು ತೆಗೆದುಕೊಳ್ತಾ ಇದ್ದಾರೆ. ಹೀಗಾಗಿ ಇರಾನ ಅವ್ರು ಹೇಳಿದಂಗೆ ನಡೆಯುವಂಥದ್ದು, ಇರಾನ್ ಹೇಳಿದಂಗೆ ಕೇಳುವಂಥ ಸ್ಥಿತಿಯಲ್ಲಿ ಚೈನಾ ಅದ. ಅದಕ್ಕಾಗಿ ಚೈನಾ, ಇರಾನ್ ಜೊತೆಗೆ ರಷ್ಯಾ ಅದ್ರ ಜೊತೆ ಕೂಡಿದ. ಹೀಗಾಗಿ ಮೂರೂ ಕೂಡಿದಾಗ ಇವತ್ತು ಸೋಲಿನ ಕಹಿಯನ್ನು ಅಮೇರಿಕ ಅನುಭವಿಸುವಂಥ ಪ್ರಸಂಗ ಬಂದದ್ದು. ತಾನಾಗಿನ ಮುಂದೆ ತೊಗೊಂಡು ಹೋಗಿ ಬೆನ್ನತ್ತೆ ಒಪ್ಪಂದ ಮಾಡ್ಕೊಂಡು ಬರ್ರಿ ಅನ್ನುವಂಥ ಕರಿವು ಪರಿಸ್ಥಿತಿಗೆ ಇವತ್ತು ಅಮೇರಿಕ ಬಂದು ನಿಂತದ್ದು. ಆ ಕಾರಣಕ್ಕಾಗಿ ಇವತ್ತು ಅಮೇರಿಕ ಏನೋ ಒಂದು ಮಾತುಕತೆಗೆ ಬಂತು. ಅದರ ಮಾತುಕತೆ 21 ತಾಸು ಮಾತಾಡಿದರು, ಏನೂ ಅದರಿಂದ ಹೊರಡಲಿಲ್ಲ. ಎಲ್ಲರಿಗೂ ಅವ್ರವ್ರದೇ ಆದಂಥ ಹಿತಾಸಕ್ತಿಗಳಿದ್ದಾವೆ. ಮುಂದೆ ಅಲ್ಲಿ ಜನನೂ ಈ ಯುದ್ಧ ಬೇಕಾಗಿದೆ ಅವರಿಗೆಲ್ಲ. ಅದರಲ್ಲೂ IRGC ಇದೇನಿದೆ ಪೂರ್ಣ ಪ್ರಮಾಣದಲ್ಲಿ ಯುದ್ಧವನ್ನು ಬಯಸ್ತಾ ಇದೆ. ಏನು ಅವರಾಗಲಿ ನಮ್ಮದಾಗಲಿ ಅನ್ನುವಂಥದ್ದು. ಈ IRGC ಹಿಂದೆ ಚೈನಾ ಅದ ಅನ್ನುವಂಥ ಆತಂಕ ಈ ನಮ್ಮ ಅಮೇರಿಕ. ಹೀಗಾಗಿ ಈ ಮಾತುಕತೆಯಲ್ಲಿ ನಿಂತದ ಅನ್ನುವಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಇದು ಮಾತುಕತೆ ನಿಂತು ಮುಂದೆ ಏನಾಗ್ಬೋದು, ಮತ್ತು ಇದು ಶುರು ಆಗ್ಬೋದಾ, ಇಲ್ಲ ಇನ್ನೊಮ್ಮೆ ಮಾತುಕತೆ ಶುರು ಆಗ್ಬೋದಾ, ಯಾವುದಕ್ಕೂ ಕಾದು ನೋಡ್ಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಮಾತುಕತೆ ಇಲ್ಲಿ ಪರಿಹಾರ, ಇಲ್ಲಾಂದ್ರೆ ಇಡೀ ವಿಶ್ವ ನಾಶ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದರಲ್ಲೂ ಯುದ್ಧ ಎನ್ನುವಂಥದ್ದು ಇಡೀ ವಿಶ್ವಕ್ಕೆ ಕಂಟಕಂತಿರುವಂಥ ಸಾಧ್ಯತೆ ಇದ್ದಾವೆ. ಇನ್ನು ಈ ಸಂದರ್ಭದಲ್ಲೇ ನ್ಯಾಟೋ ಯಾವ ರೀತಿಯಾಗಿ ಮುಂದಿನ ಹೆಜ್ಜೆ ಇಡ್ತದೆ ಅನ್ನೋದು, ಯುರೋಪಿಯನ್ ದೇಶಗಳು ಯಾವ ರೀತಿ ಹೆಜ್ಜೆ ಇಡ್ತಾವೆ ಅನ್ನೋದು ಭಾಳ ಪ್ರಮುಖ ಆಗ್ತದೆ. ಯಾಕಂದ್ರೆ ನ್ಯಾಟೋ ಮತ್ತು ಯುರೋಪ್ ದೇಶಗಳು ಇಡೀ ವಿಶ್ವದ ರಾಜಕೀಯ ರಂಗದಲ್ಲಿ ಪ್ರಭಾವ ತನ್ನದೇ ಆದಂಥ ಗಟ್ಟಿ ಪ್ರಬಲ ಪ್ರಭಾವ ಬೀರೋದ್ರಿಂದಾಗಿ ಅವರು ಜಾಸ್ತಿ ಹೆಜ್ಜೆ ಇಡ್ತಾರೆ. ಅಮೆರಿಕ ಕಡೆಗೋ, ಚೈನಾ ಕಡೆಗೋ, ಅಥವಾ ಇರಾನ್ ಕಡೆಗೋ ಅನ್ನೋದು ಇವತ್ತು ಕುತೂಹಲ ಮೂಡಿಸಿದ. ಏನಾಗ್ತದೆ ಆಗಿ ನೋಡೋಣ, ಯುದ್ಧ ಆಗಲಿ ಏನಾಗಲಿ ಒಟ್ಟೊಂದು ಆಗಲಿ ಮಾತುಕತೆ ಆದರೆ ಭಾಳ ಉತ್ತಮ ಅನ್ನುವಂಥ ಮಾತ್ರ ಮತ್ತೊಂದು ಹೇಳೋದು. ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ದೇಶದ ಸತ್ಯ ಕೈಗಳಲ್ಲಿ ವಂದನೆಗಳು.